ಜಗನ್ನಾಥ ರಥಯಾತ್ರೆ ವೇಳೆ ಕೆಲ ಕಾಲ ಆತಂಕದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಕಾರಣ 3 ಆನೆಗಳು ದಿಕ್ಕಾಪಾಲಾಗಿ ಓಡಿದ್ವು, ದಾಂಧಲೆ ನಡೆಸಿದ್ವು. ಆನೆಗಳು ನುಗ್ತಿದ್ದ ಹಾಗೆ ಜನ ಅಂತೂ ಕಂಗಾಲಾಗ್ಬಿಟ್ಟು ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ನಮ್ಮ ಮೇಲೂ ಕೂಡ ಆನೆ ನುಗ್ಬಿಡುತ್ತೋ ಅಂತ. ಆನೆಗಳನ್ನ ನಿಯಂತ್ರಿಸಿದ್ದಾರೆ ಸದ್ಯ ಮಾವುತರು. ಆಗಬಹುದಾದಂತಹ ಭಾರೀ ದುರಂತವೂ ಕೂಡ ತಪ್ಪಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಜಗನ್ನಾಥ ರಥಯಾತ್ರೆಯ ವೇಳೆಯಲ್ಲಿ 3 ಆನೆಗಳು ದಾಂಧಲೆಯನ್ನು ನಡೆಸಿವೆ. ಅಲ್ಲಿ ಭಾರೀ ಜನ ಸೇರಿದ್ರಿಂದ ಕೆಲ ಕಾಲ ಅವು ವಿಚಲಿತ ಆಗಿವೆ. ಆ ಕಾರಣದಿಂದಾಗಿ ಗಾಬರಿಯಾಗಿ ಹೇಗೆ ಎಲ್ಲಂದರಲ್ಲಿ ನುಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ನಿಂದ. ಶಬ್ಬೀರ್, ಭಾರೀ ಜನ ಸೇರಿದ್ದಕ್ಕೆ ಅವು ಗಾಬರಿಯಾಗಿ ಈ ರೀತಿ ಆಯ್ತಾ ಅಥವಾ ಬೇರೆ ಏನಾದರೂ ರೀಸನ್ ಇರಬಹುದಾ? ದಿವ್ಯಾ, ಆನೆಗಳು ಜನಸಂದಣಿಯನ್ನ ನೋಡಿ ಗಾಬರಿಯಾದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಘಟನೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಪೂರಿ ಜಗನ್ನಾಥ್ ಅವರ ಜಾತ್ರಾ ಮಹೋತ್ಸವ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಅಹಮದಾಬಾದಲ್ಲೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಲಕ್ಷಾಂತರ ಜನರು ಈ ಒಂದು ಯಾತ್ರೆಯಲ್ಲಿ ಕೂಡ ಭಾಗಿಯಾಗ್ತಾರೆ. 3 ಆನೆಗಳಿಗೂ ಕೂಡ ಸಾಕಷ್ಟು ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು. ಮತ್ತೆ ಜನಸಂದಣಿ ಇರುವಂತ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಬಿಹೇವ್ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವುಗಳಿಗೆ ತರಬೇತಿಯನ್ನ ಕೂಡ ಕೊಡುವಂತ ಕೆಲಸಗಳಾಗಿತ್ತು. ಆದ್ರೆ ಜನಸಂದಣಿಯನ್ನ ನೋಡಿ ಆನೆಗಳು ಆಘಾತಕ್ಕೊಳಗಾಗಿದ್ವು, ಮತ್ತೆ ಗಲಿಬಿಲಿಯಾಗಿ ಈ ರೀತಿಯಾದಂತಹ ವರ್ತನೆಯನ್ನ ಮಾಡಿದ್ವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಆನೆಯನ್ನ ನೋಡಿ ಮತ್ತೊಂದು ಆನೆಯನ್ನು ನೋಡಿ ಇನ್ನೊಂದು ಆನೆ ಅನ್ನೋ ರೀತಿಯಲ್ಲಿ 3 ಆನೆಗಳು ಕೂಡ ಗಲಿಬಿಲಿಯಾಗಿರುವಂತದನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಏಕಾಏಕಿ ಆನೆಗಳ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಮಾವುತರು ಕೂಡ ಇಮಿಡಿಯೇಟ್ ಆಗಿ ಅದ್ರ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅವುಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಯ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಕಾಲ್ತುಳಿತ ಅಥವಾ ಸಾವು ನೋವುಗಳಾಗಿಲ್ಲ. ಆದ್ರೆ ಆನೆಗಳು ಆಘಾತಗೊಂಡಿದ್ದಂತ ಹಿನ್ನೆಲೆಯಲ್ಲಿ ಅವುಗಳ ವರ್ತನೆಯನ್ನು ಕಂಡು ಜನರು ಕೂಡ ದಿಕ್ಕೆಟ್ಟು ಓಡುವಂತ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸಗಳು ಕೂಡ ಆಗಿದೆ. ಯಾವುದೇ ಸಾವು ನೋವುಗಳು ಕೂಡ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುನ್ನೆಚ್ಚರಿಕೆಯ ಭಾಗವಾಗಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ, ವೈದ್ಯರನ್ನ, ಆಂಬ್ಯುಲೆನ್ಸ್ ಗಳನ್ನ ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ಳಲಾಗಿರುವಂತದ್ದು. ಮತ್ತೆ ಸದ್ಯಕ್ಕೆ ಆನೆಗಳನ್ನ ಕೂಡ ಅಲ್ಲಿಂದ ಸ್ಥಳಾಂತರಗೊಳಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.